ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರ್. ಆತ್ಮೀಯರೇ, ಮತ್ತು ಸಂಸತ್ತಿನಲ್ಲಿ ಜಟಾಪಟಿ ಅದು ಇಡೀ ಕರ್ನಾಟಕದಲ್ಲೂ ಆಯಿತು, ದೆಹಲಿಯಲ್ಲೂ ಆಯಿತು. DKC ಹೇಳಿದ ಮಾತನ್ನು ಅಂದರೆ ಸಂವಿಧಾನ ವಿಶೇಷವಾಗಿ ಬದಲಾವಣೆ ಆಗಲಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಆ ಪೂರ್ತಿ ಸ್ಟೇಟ್ಮೆಂಟ್ ಓದಿದಾಗ ನಿಮಗೆ ಏನು ಅನಿಸ್ತದೆ ನೋಡ್ರಿ. ಯಾಕಂದ್ರೆ ಇಲ್ಲೇ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಅವ್ರು ಏನು ಮಾತಾಡಿದರು, ಆ 29 ಸೆಕೆಂಡ್ ಭಾಷಣದಲ್ಲಿ ಏನಾಯಿತು ಅನ್ನೋದನ್ನು ನಾವಿಲ್ಲಿ ಮುಂದಿಗೆ ಮಾತಾಡಬೇಕಾದ್ರೆ ಒಂದು ಸುದ್ದಿವಾಹಿನಿಗೆ ಇಂಟರ್ವ್ಯೂ ಕೊಟ್ಟಿದ್ದರು DK ಶಿವಕುಮಾರ್ ಅವರು. ಸ್ವಲ್ಪ ಕಾಂಗ್ರೆಸ್ನ ತಪ್ಪು ಸಿಕ್ಕರು ಸಾಕು, ಅದರಲ್ಲೂ ಯಾವುದೇ ಒಬ್ಬ ದೊಡ್ಡ ಲೀಡರ್ ತಪ್ಪು ಸಿಕ್ಕರು ಸಾಕು ಹಿಡಿಬೇಕು ಅನ್ನೋದು BJPಗರ ಒಂದು ತಿಕ್ಕಾಟ, ಮಾನಸಿಕ ತೊಲರಾಟ, ಅದೇ ರೀತಿ ಕಾಂಗ್ರೆಸ್ಸಿಗರದು ಕೂಡ. ಹೀಗಾಗಿ ಯಾವ ವಿಷಯವನ್ನು ಮುಖ್ಯವಾಗಿ ಹೋಗ್ಬೇಕಾಗಿತ್ತು ಅವಿಲ್ಲ ಇಂಥ ನೋಡ್ರಿ. ಇದನ್ನು ನೋಡಿದಾಗ ಇವರಿಬ್ಬರು ಎಷ್ಟು ಬಾಲಿಸರು ಕಾಂಗ್ರೆಸ್ ಮತ್ತು BJPಗರು ನಿಮಗೆ ಸ್ಪಷ್ಟ ಆಗ್ತಾ ಹೋಗ್ತದೆ. ಇಲ್ಲಿ ನೋಡ್ರಿ, ನಾನು ಧರ್ಮದಲ್ಲಿ ನಂಬಿಕೆ ಇಟ್ಟವನಲ್ಲ, ಮಾನವೀಯತೆಯಲ್ಲಿ ನಂಬಿಕೆ ಇಟ್ಟವನು, ಮಾನವ ಧರ್ಮ ಶ್ರೇಷ್ಠ ಎಂದು ನಂಬಿದವನು. ಇದು ಶಿವಕುಮಾರ್ ಅವರು ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ಕೊಡೋದು ಹೋಗಿ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಏನು ಬರ್ತದಪ್ಪ ಅಂತಂದ್ರೆ, ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಶೇಕಡ 4 ಮೀಸಲಾತಿ ನೀಡುವ ಅಗತ್ಯ ಏನಿತ್ತು ಅಂತ ಒಬ್ಬರು ಪ್ರಶ್ನೆ ಮಾಡ್ತಾರೆ. ಧರ್ಮದ ನೆಲೆ ಮೇಲೆ ಯಾಕೆ ಕೊಡಬೇಕಾಗಿತ್ತು ಇದನ್ನು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಸರ್, ಪತ್ರಕರ್ತರ ತಕ್ಷಣ ಇರುವುದನ್ನ ಪ್ರಶ್ನೆ, ಅದು ಯಾರು ಏನು ಅಲ್ಲಿ ಪ್ರಶ್ನೆ ಇಲ್ಲ. ಇವರು BJP ಅದು RSS ಅವರ ಅಥವಾ ಕಾಂಗ್ರೆಸ್ ಅವರ ಏನಿಲ್ಲ, ಇಲ್ಲಿ ಎಲ್ಲರೂ ಇದ್ದಾರೆ. ಇಲ್ಲೇ ನಮ್ಮ ಪತ್ರಿಕಾ ರಂಗದ ಸಹಿತ ಮೈಂಡ್ ಡಿವೈಡ್ ಆಗಿದ್ದಾವೆ. ಅದರಲ್ಲೂ ಹೆಚ್ಚಿಗೆ ಸ್ವಲ್ಪ BJP ಪರದಿಂದ ವಾಲಗಳು ಹೆಚ್ಚಿದ್ದಾವೆ, ಮನಸ್ಸುಗಳು ಹೆಚ್ಚಿದ್ದಾವೆ. ಅದೇನೋ ಇರಲಿ, ಪ್ರಶ್ನೆ ಅವ್ರಿಗೆ ಕೇಳಿದ್ದೇನಪ್ಪ ಅಂದ್ರೆ ಈಗ ಅವಶ್ಯಕತೆ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ